ಪರಮ ಜ್ಯೋತಿ ಧರೆಗೆ ಬಂದು ಅಂಧಕಾರ ಕಳೆಯಿತು. ಪರಮ ಜ್ಯೋತಿ ಧರೆಗೆ ಬಂದು ಅಂಧಕಾರ ಕಳೆಯಿತು. ವಿಶ್ವಪೀತನ ದಿವ್ಯ ಪ್ರಭೆಗೆ ಆತ್ಮಜ್ಯೋತಿ ಬೆಳಗಿತು. ಪರಮ ಜ್ಯೋತಿ ಧರೆಗೆ ಬಂದು ಅಂಧಕಾರ ಕಳೆಯಿತು. ಶಿವ ಸಂತಾನ ಆತ್ಮರೆಲ್ಲ ತಮ್ಮ ತಾವೇ ಮರೆಯಲು. ಶಿವ ಸಂತಾನ ಆತ್ಮರೆಲ್ಲ ತಮ್ಮ ತಾವೇ ಮರೆಯಲು. ತಂದೆ ಶಿವನು ಭಾರತದಲ್ಲಿ ಬಂದು ಜ್ಞಾನ ನೀಡಲು. ಆತ್ಮಜಾಗೃತಿಯಾಯಿತು. ದಿವ್ಯ ನೇತ್ರ ತೆರೆಯಿತು. ಆತ್ಮಜಾಗೃತಿಯಾಯಿತು. ದಿವ್ಯ ನೇತ್ರ ತೆರೆಯಿತು. ಇದುವೇ ಸತ್ಯ ಶಿವನ ರಾತ್ರಿ. ರಾತ್ರಿ ಹಗಲ ಮಾಡಿತು. ಪರಮ ಜ್ಯೋತಿ ಧರೆಗೆ ಬಂದು ಅಂಧಕಾರ ಕಳೆಯಿತು. ಮಿಂಚಿನಂತೆ ಜ್ಞಾನಗಂಗೆ ಜಗದಿಯೆಲ್ಲ ಹರಡಿತು. ಮಿಂಚಿನಂತೆ ಜ್ಞಾನಗಂಗೆ ಜಗದಿಯೆಲ್ಲ ಹರಡಿತು. ಜ್ಞಾನಪಾನ ಯೋಗ ಸ್ನಾನ ಆತ್ಮ ಶುದ್ಧಿಯಾಯಿತು. ಬೆಳೆದು ನಿಂತ ಸುರಶಕ್ತಿ ಶಿವನಿಗೆ ಶರಣಾಯಿತು. ಬೆಳೆದು ನಿಂತ ಅಸುರ ಶಕ್ತಿ ಶಿವನಿಗೆ ಶರಣಾಯಿತು. ದೈವ ಶಕ್ತಿ ವಿಶ್ವದಲ್ಲಿ ತಾನೆ ತಾನು ಮೆರೆಯಿತು. ಪರಮ ಜ್ಯೋತಿ ಧರೆಗೆ ಬಂದು ಅಂಧಕಾರ ಕಳೆಯಿತು. ಬ್ರಹ್ಮನ ರಥದಲ್ಲಿ ಶಿವನು
ಜ್ಞಾನಾಮೃತ ನೀಡಲು ಬ್ರಹ್ಮನ ರಥದಲ್ಲಿ ಶಿವನು ಜ್ಞಾನಾಮೃತ ನೀಡಲು ಸಂಗಮಯುಗದಲ್ಲಿ ಆತ್ಮಶಿವನ ಮಿಲನ ಮಾಡಲು ಸತ್ಯವೇ ಉಪವಾಸವು ಸತ್ಯವೇ ಶಿವರಾತ್ರಿಯು ಸತ್ಯವೇ ಉಪವಾಸವು ಸತ್ಯವೇ ಶಿವರಾತ್ರಿಯು ವಿಕೃತ ಜೀವನದಿಂದ ಮುಕ್ತಿ ಇದುವೇ ಸತ್ಯ ಜಾಗರಣೆ ಪರಮ ಜ್ಯೋತಿ ಧರೆಗೆ ಬಂದು ಅಂಧಕಾರ ಕಳೆಯಿತು ವಿಶ್ವಪಿತನ ದಿವ್ಯ ಪ್ರಭೆಗೆ ಆತ್ಮಜ್ಯೋತಿ ಬೆಳಗಿತು ಪರಮ ಜ್ಯೋತಿ ಧರೆಗೆ ಬಂದು ಅಂಧಕಾರ ಕಳೆಯಿತು.
ಓಂ ಶಾಂತಿ. ಶರೀರ ಹಾಗೂ ಪ್ರಕೃತಿಯ 5 ತತ್ವಗಳಿಗೆ ಸಕಾಶವನ್ನು ನೀಡೋಣ. ನಾನು ಆತ್ಮ 1 ಸೆಕೆಂಡಿನಲ್ಲಿ ನನ್ನ ಶರೀರದಿಂದ ಡಿಟ್ಯಾಚ್ ಆಗಿದ್ದೇನೆ. ಅಶರೀರಿ ಸ್ಥಿತಿಯಲ್ಲಿ ಸ್ಥಿತನಾಗಿದ್ದೇನೆ. ನಾನು ಆತ್ಮ ವಿದೇಹಿ. ಈ ದೇಹದ ಮಾಲೀಕನಾಗಿದ್ದೇನೆ. ಈ ಶರೀರವು 5 ತತ್ವಗಳಿಂದ ಕೂಡಿಕೊಂಡಿದೆ. ಈ ಪ್ರಕೃತಿಯ 5 ತತ್ವಗಳು ನನಗೆ ಸಹಯೋಗಿಯಾಗಿವೆ. ನೆನಪು ಮಾಡಿ, ಅನೇಕ ಜನ್ಮಗಳಲ್ಲಿ ಅನೇಕ ಶರೀರಗಳಲ್ಲಿ ಕರ್ಮ ಮಾಡುತ್ತಾ ಮಾಡುತ್ತಾ ನನ್ನ ಗುಣಗಳ ಗುಣಗಾನ ಮಾಡುತ್ತಿದ್ದಾರೆ. ನನಗೆ ಪ್ರಕೃತಿಯ 5 ತತ್ವಗಳು ಸಹಯೋಗಿಯಾಗಿವೆ. ಅದಕ್ಕಾಗಿ ನಾನು ನನ್ನ ಶರೀರಕ್ಕೆ ಧನ್ಯವಾದಗಳನ್ನು, ನಮನಗಳನ್ನು ಅರ್ಪಿಸುತ್ತಿದ್ದೇನೆ. ನಾನು
ಪವಿತ್ರ ಸ್ವರೂಪ ಆತ್ಮನಾಗಿದ್ದೇನೆ. ಪವಿತ್ರತೆಯ ಸಾಗರ ಶಿವ ಬಾಬಾರವರ ಸಂತಾನನಾಗಿದ್ದೇನೆ. ಶಿವ ಬಾಬಾರವರು ಪರಮಧಾಮದಿಂದ ಬಂದು ನಾನು ಆತ್ಮಕ್ಕೆ ಪವಿತ್ರತೆಯ ಶಕ್ತಿಯನ್ನು ತುಂಬುತ್ತಿದ್ದಾರೆ. ಈಗ ನಾನು ಆತ್ಮನಿಂದ ಹೊರಟಂತಹ ಪವಿತ್ರತೆಯ ಗೋಲ್ಡನ್ ಕಿರಣಗಳು ನನ್ನ ಶರೀರದಲ್ಲಿ ಪ್ರವೇಶವಾಗುತ್ತಿವೆ. ನನ್ನಿಂದ ಹೊರಟಂತಹ ಪವಿತ್ರತೆಯ ಕಿರಣಗಳು ತಲೆಯ ಭಾಗದಿಂದ ಪಾದಗಳವರೆಗೂ ಹಾಗೂ ಶರೀರದ ಕಣ ಕಣಗಳಲ್ಲಿಯೂ ಕೂಡ ಗೋಲ್ಡನ್ ಪ್ರಕಾಶದ ಕಿರಣಗಳು ಪಸರಿಸುತ್ತಿವೆ. ನನ್ನ ಶರೀರದ ಪ್ರತಿಯೊಂದು ಅಂಗಾಂಗಗಳು ಪವಿತ್ರತೆಯ ಪ್ರಕಾಶದಿಂದ ರೀಚಾರ್ಜ್ ಆಗುತ್ತಿದೆ. ಹಾಗೂ ಶರೀರದಲ್ಲಿನ ಯಾವುದೇ ನೋವಿನ ಸಮಸ್ಯೆಗಳು ಪವಿತ್ರತೆಯ ಪ್ರಕಾಶದ ಕಿರಣಗಳಿಂದ ಗುಣಮುಖನಾಗುತ್ತಿದ್ದೇನೆ. ಅನುಭವ ಮಾಡಿ ಈ ಶರೀರದ ನೋವು ಪೂರ್ಣ ರೀತಿಯಲ್ಲಿ ಗುಣಮುಖವಾಗುತ್ತಿದೆ. ನನ್ನ ಶರೀರ ಬಹಳಷ್ಟು ಸ್ವಸ್ಥವಾಗುತ್ತಿದೆ. ನನ್ನ ಶರೀರ ಬಹಳಷ್ಟು ಆರೋಗ್ಯವಾಗುತ್ತಿದೆ. ಪರಮಾತ್ಮನಿಂದ
ಪಡೆದಂತಹ ಪವಿತ್ರತೆಯ ಕಿರಣಗಳಿಂದ ನಾನು ಸಂಪೂರ್ಣವಾಗಿ ಸ್ವಸ್ಥನಾಗುತ್ತಿದ್ದೇನೆ. ಈ ಪವಿತ್ರತೆಯ ಪ್ರಕಾಶವು ನಾಲ್ಕು ಕಡೆಗಳಲ್ಲಿಯೂ ಸುರಕ್ಷತೆಯ ಕವಚದಂತೆ ಕಾರ್ಯವನ್ನ ಮಾಡುತ್ತಿವೆ. ಈ ಒಂದು ಸುರಕ್ಷತೆಯ ಕವಚದಲ್ಲಿ ನಾನು ಆತ್ಮ ಹಾಗೂ ಶರೀರವೂ ಕೂಡ ಶಕ್ತಿಶಾಲಿಯಾಗುತ್ತಿದೆ. ನನ್ನ ಮನಸ್ಸು ಕೂಡ ಶಕ್ತಿಶಾಲಿಯಾಗುತ್ತಿದೆ. ಬಾಹ್ಯವಾಗಿ ಯಾವುದೇ ಪ್ರಕಾರದ ರೋಗವೂ ಕೂಡ ನನ್ನನ್ನು ಟಚ್ ಮಾಡೋದಕ್ಕೆ ಸಾಧ್ಯವೇವಿಲ್ಲ. ಪರಮಾತ್ಮನ ಛತ್ರ ಛಾಯೆಯಲ್ಲಿ ಸುರಕ್ಷಿತನಾಗಿದ್ದೇನೆ. ಪರಮಾತ್ಮನಿಂದ ಸಿಕ್ಕಿರುವಂತಹ ಪವಿತ್ರ ಕಿರಣಗಳನ್ನು ಈ ಒಂದು ಪ್ರಕೃತಿಯ 5 ತತ್ವಗಳಿಗೆ ಕೊಡುತ್ತಿದ್ದೇನೆ. ತಮ್ಮ ಎದುರುಗಡೆ ನೋಡಿಕೊಳ್ಳಿ. ಪ್ರಕೃತಿಯ 5 ತತ್ವಗಳು ನನ್ನ ಎದುರುಗಡೆ ಇವೆ. ಜಲ, ಆಕಾಶ, ವಾಯು, ಅಗ್ನಿ, ಪೃಥ್ವಿ, ಈ ಪ್ರಕೃತಿಯ 5 ತತ್ವಗಳು ನಾನು ಆತ್ಮಕ್ಕೆ ಪ್ರತಿ ಜನ್ಮದಲ್ಲಿಯೂ ಕೂಡ ಸಹಯೋಗವನ್ನ ನೀಡಿವೆ. ಅದಕ್ಕಾಗಿ 5 ತತ್ವಗಳಿಗೆ ನಾನು ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಆದರೆ ಈ ಒಂದು ಸಮಯದಲ್ಲಿ ಈಗ 5 ತತ್ವಗಳು ತಮೋ ಪ್ರಧಾನ ಸ್ಥಿತಿಯಲ್ಲಿವೆ.
ಅದಕ್ಕಾಗಿ ನಾನು ಪವಿತ್ರ ಆತ್ಮ 5 ತತ್ವಗಳಿಗೆ ಪವಿತ್ರತೆಯ ದಾನವನ್ನ ನೀಡುತ್ತಿದ್ದೇನೆ. ಮೊದಲಿಗೆ ಅಗ್ನಿ ತತ್ವವನ್ನ ನೋಡಿ. ನಾನು ಆತ್ಮ ಅಗ್ನಿ ತತ್ವಕ್ಕೆ ಪವಿತ್ರತೆಯ ಪ್ರಕಾಶವನ್ನ ನೀಡುತ್ತಿದ್ದೇನೆ. ಆ ಒಂದು ಪವಿತ್ರತೆಯ ಪ್ರಕಾಶದಿಂದ ಅಗ್ನಿ ತತ್ವವು ಕೂಡ ಶಾಂತವಾಗುತ್ತಿದೆ. ಈ ಅಗ್ನಿ ತತ್ವದಿಂದ ವರದಾನದ ರೂಪದಲ್ಲಿ ನಾನು ಆತ್ಮಕ್ಕೆ ಪವಿತ್ರತೆಯ ವರದಾನವು ಪ್ರಾಪ್ತಿಯಾಗುತ್ತಿದೆ. ಹೇಗೆ ಅಗ್ನಿಯಲ್ಲಿ ವಸ್ತುಗಳನ್ನು ಹಾಕುವುದರಿಂದ ಪವಿತ್ರವಾಗುತ್ತವೆ, ಶುದ್ಧವಾಗುತ್ತವೆ, ಹಾಗೆ ಅಗ್ನಿ ತತ್ವವು ನಾನು ಆತ್ಮಕ್ಕೆ ಪವಿತ್ರ ಭವದ ವರದಾನವನ್ನು ನೀಡುತ್ತಿದೆ. ನಂತರ ಜಲ ತತ್ವವನ್ನು ನೋಡಿ. ನಾನು ಆತ್ಮ ಜಲ ತತ್ವಕ್ಕೂ ಕೂಡ ಪವಿತ್ರತೆಯ ದಾನವನ್ನು ನೀಡುತ್ತಿದ್ದೇನೆ. ಜಲ ತತ್ವವೂ ಕೂಡ ಶಾಂತವಾಗಿ ಮಾಡುತ್ತಿದ್ದೇನೆ. ಜಲ ತತ್ವವು ನನಗೆ ಶೀತಲತೆಯ ವರದಾನವನ್ನು ನೀಡುತ್ತಿದೆ. ನಾನು ಆತ್ಮ ಶೀತಲವಾಗುತ್ತಿದ್ದೇನೆ. ನಂತರ ಆಕಾಶ ತತ್ವವನ್ನು ನೋಡಿ. ನಾನು ಪವಿತ್ರತೆಯ ನಕ್ಷತ್ರ ಆಕಾಶ ತತ್ವಕ್ಕೂ ಕೂಡ ಪವಿತ್ರತೆಯ ಕಿರಣಗಳ ದಾನವನ್ನು ನೀಡುತ್ತಿದ್ದೇನೆ. ಸಂಪೂರ್ಣ ಇಡೀ ವಿಶ್ವದ
ವಾಯುಮಂಡಲವು ಪವಿತ್ರವಾಗುತ್ತಿದೆ. ಈ ಒಂದು ಆಕಾಶ ತತ್ವವೂ ಕೂಡ ಪವಿತ್ರವಾಗಿ ನನಗೆ ವಿಶಾಲತೆಯ ಹಾಗೂ ಉದಾರತೆಯ ವರದಾನವನ್ನು ನೀಡುತ್ತಿದೆ. ಈಗ ವಾಯು ತತ್ವವನ್ನು ನೋಡಿ. ವಾಯು ತತ್ವವಿಲ್ಲದೆ ನಮ್ಮ ಶ್ವಾಸವಿಲ್ಲ. ವಾಯು ತತ್ವವಿಲ್ಲದೆ ನಮ್ಮ ಪ್ರಾಣವಿಲ್ಲ. ಅದಕ್ಕಾಗಿ ವಾಯು ತತ್ವಕ್ಕೂ ಕೂಡ ಪವಿತ್ರತೆಯ ಕಿರಣಗಳ ದಾನವನ್ನು ನೀಡುತ್ತಿದ್ದೇನೆ. ವಾಯು ತತ್ವವು ನನ್ನನ್ನು ಸ್ಪರ್ಶ ಮಾಡುತ್ತಿದ್ದಂತೆಯೇ ಪವಿತ್ರವಾಗುತ್ತಿದೆ. ಇಡೀ ವಿಶ್ವದ 4 ಕಡೆಯಲ್ಲಿಯೂ ಹಾಗೂ 10 ದಿಕ್ಕುಗಳಲ್ಲಿಯೂ ಪವಿತ್ರತೆಯ ವೈಬ್ರೇಷನ್ಸ್ ಹರಡಿಕೊಂಡಿದೆ. ವಾಯು ತತ್ವವೂ ಕೂಡ ರಿಟರ್ನ್ ರೂಪದಲ್ಲಿ ನಾನು ಆತ್ಮಕ್ಕೆ ಖುಷಿಯನ್ನು ನೀಡಿ ಹಗುರತೆಯ ಅನುಭವವನ್ನು ಮಾಡಿಸುತ್ತಿದೆ. ಐದನೆಯ ತತ್ವ ಪೃಥ್ವಿ ತತ್ವವನ್ನು ನೋಡಿ. ಭೂತಾಯಿ ವಸುಂಧರೆಯು ಈ ಒಂದು ಸುಂದರ ಪ್ರಪಂಚದಲ್ಲಿ ನನಗೆ ಸ್ಥಾನವನ್ನು ಕೊಟ್ಟು ನನ್ನ ಜೀವನವನ್ನು ಸುಂದರವನ್ನಾಗಿ ಮಾಡಿದ್ದಾರೆ. ಪೃಥ್ವಿ ತತ್ವಕ್ಕೂ ಕೂಡ ಪರಮಾತ್ಮನ ಪವಿತ್ರತೆಯ ಕಿರಣಗಳ ದಾನವನ್ನು ನೀಡುತ್ತಿದ್ದೇನೆ. ಈ ಪೃಥ್ವಿ ತತ್ವವು ಕೂಡ ಶಾಂತವಾಗುತ್ತಿದೆ. ಭೂತಾಯಿಯು ರಿಟರ್ನ್ ರೂಪದಲ್ಲಿ ನಾನು ಆತ್ಮದಲ್ಲಿ ಧೈರ್ಯತೆಯ ಗುಣದ ವರದಾನಗಳಿಂದ ಶೃಂಗಾರ ಮಾಡುತ್ತಿದ್ದಾರೆ. ಈ 5 ತತ್ವಗಳು ನಾನು ಆತ್ಮನ ಆರ್ಡರ್ ಪ್ರಮಾಣದಲ್ಲಿ
ಕಾರ್ಯವನ್ನು ನಿರ್ವಹಿಸುತ್ತಿವೆ. ಐದು ತತ್ವಗಳಿಂದ ನಾನು ಆತ್ಮನಲ್ಲಿ ಭಿನ್ನ ಭಿನ್ನ ಪ್ರಕಾರದ ಗುಣಗಳು ಸಮೃದ್ಧಿಯಾಗುತ್ತಿವೆ. ಪವಿತ್ರತೆ, ಶೀತಲತೆ, ಉದಾರತೆ, ಖುಷಿ, ಧೈರ್ಯತೆ. ಐದು ತತ್ವಗಳಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅನೇಕ ಗುಣಗಳನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಂಡು ಮತ್ತೆ ನಾನು ಸಾಕಾರ ಶರೀರದಲ್ಲಿ ಪ್ರವೇಶ ಮಾಡುತ್ತೇನೆ.
ತಪಸ್ವಿ ಮೂರ್ತಿಯ ತನು ಮನವು ಅಂಗಾಂಗ ಶೀತಲವು. ತಪಸ್ವಿ ಮೂರ್ತಿಯ ತನು ಮನವು ಅಂಗಾಂಗ ಶೀತಲವು. ಮುಖದಿ ಸುಮಧುರ ನುಡಿಯು ನಯನದಿ ಸುಧಾರಸವು. ಪ್ರಭು ಶಿವ ತಂದೆಗೆ ಸದಾ ಅರ್ಪಿತರವರು. ಸುಖದಿ ತೇಲಾಡಿ ಶಿವ ಸಂದೇಶವ ನೀಡುವರು. ಸುಖದಿ ತೇಲಾಡಿ ಶಿವ ಸಂದೇಶವ ನೀಡುವರು. ತಪಸ್ವಿ ಮೂರ್ತಿಯ ತನು ಮನವು ಅಂಗಾಂಗ ಶೀತಲವು. ಅವರೇ ಶಿವನ ಹೃದಯ ಸಿಂಹಾಸನಧಾರಿಗಳು. ಸಂಗಮ ಯುಗದಿ ಅವರೇ ಶಿವನ ಹೃದಯ ಸಿಂಹಾಸನಧಾರಿಗಳು. ಯೋಗದ ಅಗ್ನಿಯ ನಿರಂತರ ಜ್ವಾಲೆಯಲಿ, ಯೋಗದ ಅಗ್ನಿಯ ನಿರಂತರ ಜ್ವಾಲೆಯಲಿ ಜಗದ ತಾಪವ ಹರಿಸುವರು. ಶಿವ ಸಂದೇಶ ನೀಡುವರು. ಶಿವ ಸಂದೇಶ ನೀಡುವರು. ತಪಸ್ವಿ ಮೂರ್ತಿಯ ತನು ಮನವು ಅಂಗಾಂಗ ಶೀತಲವು. ಶ್ವಾಸದಿ ಮಹಿಮೆ ಹಾಡುವರು. ಹಗಲು ಇರುಳು ಶಿವನ ನೆನೆದು ಶ್ವಾಸ ಶ್ವಾಸದಿ ಮಹಿಮೆ ಹಾಡುವರು. ತಪಸ್ವಿ ಜೀವನದ ಪ್ರಖರತೆಯಿಂದ, ತಪಸ್ವಿ ಜೀವನದ ಪ್ರಖರತೆಯಿಂದ ಸತ್ಯ ತಂದೆಯ ಪಥ ತೋರುವರು. ಶಿವ ಸಂದೇಶ ನೀಡುವರು. ಶಿವ ಸಂದೇಶ ನೀಡುವರು. ತಪಸ್ವಿ ಮೂರ್ತಿಯ ತನು ಮನವು ಅಂಗಾಂಗ ಶೀತಲವು. ತಪಸ್ವಿ ಮೂರ್ತಿಯ ತನು ಮನವು ಅಂಗಾಂಗ ಶೀತಲವು. ಮುಖದಿ ಸುಮಧುರ ನುಡಿಯು ನಯನದಿ ಸುಧಾರಸವು. ಪ್ರಭು ಶಿವ ತಂದೆಗೆ ಸದಾ ಅರ್ಪಿತರವರು. ಸುಖದಿ ತೇಲಾಡಿ ಶಿವ ಸಂದೇಶವ
ಸಂದೇಶವ ನೀಡುವರು ಶಿವ ಸಂದೇಶವ